ಮಂಡನೆಯಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ನಮ್ಮ ಜೊತೆ ಇದೆ. ಸರ್, ಇವತ್ತಿನ ಬಜೆಟ್ ನಿರೀಕ್ಷೆ ಅಂತ ಆಗಿದೆ ಸರ್? ಇದು ಇಡೀ ಕರ್ನಾಟಕವನ್ನು ಸಮತೋಲನದಲ್ಲಿ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ದೂರದೃಷ್ಟಿಯ ಒಂದು ಬಜೆಟ್. ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದ್ರೂ ಹೊಟ್ಟೆ ಕಿಚ್ಚಿನಲ್ಲಿ ನಮ್ಮ ವಿರೋಧಿಗಳು ಇವತ್ತು ಸಭಾತ್ಯಾಗ ಮಾಡಿದ್ರು. ಅಂದರೆ ಅವರ ಭಾವನೆಗಳು ಹೇಗಿತ್ತು ಅಂತಾರೆ, ಈ ಬಜೆಟ್ನಲ್ಲಿ ಇವರು ಎಡುತ್ತಾರೆ ಅಂತ ತಿಳ್ಕೊಂಡಿದ್ರು. ಸಾಧಿಸಿರೋದು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದು ಹೊಟ್ಟೆ ಕಿಚ್ಚು ಅಂತಲೇ ಬೇರೆ ಏನೂ ಹೇಳಕ್ಕೆ ಬರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಜೆಟನ್ನು ಮಂಡಿಸ್ತಾ ಇರ್ಬೇಕಾದ್ರೆ ಎಲ್ಲ ಸದಸ್ಯರುಗಳು ಸದನದಲ್ಲಿದ್ದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅಭ್ಯಾಸ ಮಾಡಿದ ನಂತರ ಮಾತಾಡಬೇಕು. ಇವರಿನ್ನೂ ನೋಡೇ ಇಲ್ಲ, 2 ಪೇಜು ನೋಡಲಿಲ್ಲ, ಆಗಲೇ ಇವರು ತಯಾರಾಗಿ ಬಂದಿದ್ರು, ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದು ನಾಡಿನ ಜನತೆಗೆ ಅರ್ಥ ಆಗ್ತದೆ. ಈ ಅಭಿವೃದ್ಧಿಯ ಚಿತ್ರಣವನ್ನು ನಮ್ಮ ಜನ ಒಪ್ತಾರೆ. ಅದರ ಜೊತೆಲಿ ಮುಖ್ಯಮಂತ್ರಿಗಳನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಮಂಡ್ಯದ ಒಬ್ಬ ನಾಗರಿಕನಾಗಿ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ನಮಗೆ ಕಾರ್ಖಾನೆ ಕೊಟ್ಟಿದ್ದಾರೆ, ನಾಲಾ ಆಧುನೀಕರಣ ಕೊಟ್ಟಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಒಂದು ಅವಕಾಶವನ್ನು ನಮ್ಮ ಜಿಲ್ಲೆ ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಅತ್ಯಂತ ಕಳಕಳಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ.